ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನಗಂತೂ ಏನೇನೋ ಆಸೆ ಅಮ್ಮ. ನನ್ನ ಗಂಡನ ಜೊತೆಗೆ ಕೆಲ್ಸಕ್ಕೆ ಕೈ ಜೋಡಿಸ್ಬೇಕು, ರಾತ್ರಿ ಹಗಲು ಅಂತೆ ಕೆಲಸ ಮಾಡಬೇಕು, ಒಟ್ಟಾಗಿ 4 ದಿನ ಸುತ್ತಾಡಬೇಕು. ನನ್ನ ಗಂಡಂಗೆ ಇಷ್ಟ ಆಗಿರೋದೆಲ್ಲ ನಾನೇ ಮಾಡಿ ಬಡಿಸ್ಬೇಕು. ಏಯ್, ಸಾಕ್ ನಿಲ್ಸೆ ನಿನ್ ಪುರಾಣನ. ಗಂಡ 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 ಯಾರೇ ನಿನ್ ಗಂಡ? ಎಷ್ಟ್ ಸಲ ಹೇಳಿದೀನಿ ತಮಾಷೆಗೆ ಅವನನ್ನ ನಿನ್ ಗಂಡ ಅಂತ ಕರಿಬೇಡ ಅಂತ. ಆ ರೀತಿ ಹೇಳಿದ್ಮೇಲೆ ಇನ್ನೂ ಜಾಸ್ತಿ ಮಾಡ್ತಿದ್ಯಾ. ಏಯ್, ಇವಳು ಗಂಡನ ಬಗ್ಗೆ ಮಾತಾಡಿದ್ರೆ ನಿನಗೇನೆ ಉರಿ? ಹಲೋ, ಅವಳು ಮಾತಾಡ್ತಾ ಇರೋದು ನನ್ನ ಗಂಡನ ಬಗ್ಗೆ. ನಿಮ್ಮಿಬ್ರಿಗೂ ಮೆಮೊರಿ ಲಾಸ್ ಆಗಿದ್ಯಾ? ಇಬ್ರು ಸೇರ್ಕೊಂಡು ಅವಳಿಗೆ ಸಪೋರ್ಟ್ ಮಾಡ್ತಿದ್ದೀರಲ್ಲ. ಏಯ್, ಇವ್ರ ತಂಟೆಗೇನಾದ್ರೂ ಬಂದ್ರೆ ಅಷ್ಟೇ. ಇವಾಗ ಮುಚ್ಚೆ ಬಾಯಿ. ಅವನು ನನ್ನ ಗಂಡ, ನಮ್ಮಮ್ಮ, ನಮ್ಮಜ್ಜಿ. ಎಲ್ರೂ ನನ್ನಿಂದ ಕಿತ್ಕೊಂಡು ನೀನ್ ಆರಾಮಾಗಿರ್ಬೋದು ಅಂತ ಅನ್ಕೊಂಡಿದ್ಯಾ? ಸತ್ರು ನಾನು ಅದಕ್ಕೆ ಅವಕಾಶ ಕೊಡಲ್ಲ. ಏಯ್, ನಾನ್ ಮಾತಾಡ್ತಾ ಇರೋದಕ್ಕೂ ನಿನ್ ಜಗಳ ಆಡ್ತಿರೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಸುಮ್ನಿದ್ಬಿಡು. ಇರಲ್ಲ ಕಣೆ, ಏನೇ ಮಾಡ್ತೀಯಾ? ಈಗಿರೋ ಬೋಂಡ ಅಂಗಡಿ ಹೆಸರನ್ನ ಕಿತ್ತಾಕಿಸ್ತೀನಿ ಅಷ್ಟೇ. ದರಿದ್ರದವಳು ಹೇಗಾದ್ರೂ ಮಾಡಿ ಲಾಕ್ ಮಾಡ್ತಾಳೆ. ಏ ಇರುಕ್ಕೋ, ಆ ಬೋಂಡ ಅಂಗಡಿಯಿಂದಾಗ್ಲಿ ಅಥವಾ ಬಾಲನ್ ಮನ್ಸಿಂದಾಗ್ಲಿ ನನ್ನ ಹೆಸರು ತೆಗಿಯಕ್ ನಾನ್ ಬಿಡಲ್ಲ ಕಣೆ. ನಿನ್ನ ಹೆಸರಲ್ಲಿ ದರ್ಶಿನಿ ಇದೆ ಅಂತ ಕೊಬ್ಬ ಮಾಡ್ತೀನಿ ನಿನಗೆ. ಆ ದರ್ಶಿನಿನೇ ಇಲ್ಲದೆ ಇರೋ ಥರ ಮಾಡ್ತೀನಿ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಏನು ಸೈಲೆಂಟ್ ಆಗಿ ನಗ್ತಾ ಇದೀಯಾ? ಓ, ಉರ್ಕೊಂಡಿರೋದನ್ನ ಕವರ್ ಮಾಡೋದಕ್ಕ? ಅಷ್ಟೆಲ್ಲ ಸೀನೇ ಇಲ್ಲ. ಕ್ಷಣಿಕ ಗೆಲುವಿಗೆ ಇಷ್ಟೊಂದು ಸಂಭ್ರಮ ಪಡ್ತಿದ್ಯಲ್ಲ ಅಂತ ನಗು ಬಂತು. ಏಯ್, ಅದೆಷ್ಟೇ ಉರಿಸ್ತೀಯಾರಕ್ಕೋ, ಉರ್ದು ಬೂದಿ ಆಗ್ಬಿಟ್ರೆ ಕಷ್ಟ. ಊಟ ಆದಮೇಲೆ ಒಳ್ಳೆ ಇಂಗಿನ ಒಗ್ಗರಣೆ ಹಾಕಿರೋ ಮಜ್ಜಿಗೆ ಕುಡಿದ್ಬಿಟ್ರೆ ತಿಂದಿದ್ದೆಲ್ಲ ಜೀರ್ಣ ಆಗ್ಬಿಡುತ್ತೆ ಕಣೆ. ಇನ್ನೊಂದು ಲೋಟ ಕೊಡ್ಲಾ ಅಂಕಲ್? ಅಯ್ಯೋ ಸಾಕಮ್ಮ. ಅಂದಹಾಗೆ ಕಾರ್ತಿಕ್, ನೀನು ಬಿಸ್ನೆಸ್ ನೋಡ್ಕೋತಿದ್ಯಾ ಅಂತ ಗೊತ್ತಾಯ್ತು. ಒಳ್ಳೇದು ಕಣೆಯ. ನೀನು ಬಿಸ್ನೆಸ್ ನೋಡಿಕೊಂಡ್ರೆ ನಿಮ್ಮಪ್ಪಂಗೆ ಚಿಕ್ಕಪ್ಪಂಗೆ ಸ್ವಲ್ಪ ಬಲ ಬಂದಾಗುತ್ತೆ. ಒಳ್ಳೆ ಕೆಲಸ ಮಾಡಿದೆ. ಎಸ್ ಅಂಕಲ್, ಇನ್ನೊಂದು ಕಂಪ್ನಿಗೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಿ ಕೈ ಸುಟ್ಕೊಂಡೆ. ಅದನ್ನು ಅಪ್ಪ ನಿಮ್ಗೆ ಹೇಳಿರ್ಬೇಕಲ್ವ. ಇವಾಗ ನಾನಾಯಿತು, ನಮ್ಮ ಕಂಪ್ನಿ ಆಯಿತು ಅಂತ ಆರಾಮಾಗಿದ್ದೀನಿ. ಹೂನಪ್ಪ, ರಾಮು ಹೇಳ್ದ, ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂದರೆ ಹಗ್ಗಾನೋ ಹಾವಾಗಿ ಕಚ್ಚತ್ ನಮ್ಮನ್ನು. ಸದ್ಯ ಎಲ್ಲ ಸಮಸ್ಯೆಗಳು ಕ್ಲಿಯರ್ ಆಯ್ತಲ್ಲ, ಅದು ಮುಖ್ಯ. ಹೌದು, ಅದೆಲ್ಲ ಕ್ಲಿಯರ್ ಆಗೋದಕ್ಕೆ ಕಾರಣ ನಮ್ಮ ಸೊಸೆ. ಅವಳು ಕಾರ್ತಿಕ್ನ ಅರೆಸ್ಟ್ ಮಾಡಿದಾಗ ನಾವೆಲ್ಲ ಅವಳ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ವಿ. ಆದರೆ ಒಳ್ಳೇದೇ ಆಯಿತು. ಅವಳಿಲ್ಲ ಅಂತಂದಿದ್ರೆ ನಮ್ಮ ಕಾರ್ತಿಕ್ ಇನ್ನೂ ತೊಂದರೆ ಸಿಗಾಕೋತಿದ್ದ. ಒಳ್ಳೆ ಸೊಸೆ ಸಿಗ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ಅಂತಾರಣ್ಣ. ನಾವು ನಿಜವಾಗ್ಲೂ ಪುಣ್ಯ ಮಾಡಿದ್ವಿ ಇಂಥ ಸೊಸೆ ಪಡೆಯೋದಕ್ಕೆ. ಅದೇನೋ ನಿಜ ಅತ್ಗೆ. ಸತ್ಯ, ತುಂಬ ಥ್ಯಾಂಕ್ಸ್ ಕಣಮ್ಮ. ನನ್ನ ಸ್ನೇಹಿತನ ಮನೆಗೆ ಮಹಾಲಕ್ಷ್ಮಿಯಾಗಿ ಬಂದಿದ್ಯಾ. ಇದೆಲ್ಲ ನಮ್ಮ ಮನೆಯವ್ರ ಪ್ರೀತಿ ಅಂಕಲ್.
ನಿಮ್ಮ ಮಗ ಏನು ಮಾಡ್ಕೊಂಡಿದ್ದಾರೆ? ಅವ್ರ ಬಗ್ಗೆ ನಮ್ಗೆ ಹೇಳಲೇ ಇಲ್ಲ. ಹರ್ಷಿತ್, ಅದೇನೋ ಆಫೀಸಿಗೆ ಜಾಗ ನೋಡ್ಕೊಂಬಂದೆ ಅಂತ ಹೇಳಿದೆ. ಅಂಕಲ್, US ಅಲ್ಲಿ ನಂದೇ ಕಂಪ್ನಿ ಇದೆ. ಈಗ ಅದನ್ನ ಇಲ್ಲೇ ಎಕ್ಸ್ಪೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಓಹೋ, ಎಲ್ಲ ಅನ್ಕೊಂಡಂಗಾದ್ರೆ ಮೇನ್ ಬ್ರಾಂಚ್ನ ಇಲ್ಲಿಗೆ ಶಿಫ್ಟ್ ಮಾಡಿ ಸೆಟ್ಲ್ ಆಗಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ಇನ್ನೂ ಯಾವುದು ಡಿಸೈಡ್ ಮಾಡಿಲ್ಲ ಅಂಕಲ್. ರಾಮು, ಎಲ್ಲ ಸರಿ ಹೋದರೆ ನಿನ್ನ ಮಗ ಕಾರ್ತಿಕು ಹರ್ಷಿತ್ ಜೊತೆ ಪಾರ್ಟ್ನರ್ಶಿಪ್ ತಗೊಳ್ಳಿ. ನಮ್ಮ ಲೆಗಸಿನ ಅವನು ಮುಂದುವರ್ಸಕ್ಕಾಗತ್ತಲ್ಲ. ಓಹೋ, ಎಲ್ಲ ನಿನ್ನ ಪ್ಲ್ಯಾನು. ಹರ್ಷಿ ಜೊತೆ ಆದರೆ ನಾನು ಮತ್ತೊಮ್ಮೆ ಇನ್ವೆಸ್ಟ್ ಮಾಡೋ ಸಾಹಸ ಮಾಡ್ಬೋದು ಅಂಕಲ್. ಸದ್ಯ ನಮ್ಮ ಅಮೂಲ್ ಬೇಬಿಗೆ ಹರ್ಷಿತ್ತಿಂದ ಧೈರ್ಯ ಬಂದಾಗಾಯ್ತು. ಥ್ಯಾಂಕ್ಸ್ ಹರ್ಷಿತ್. ಆದಷ್ಟು ಬೇಗ ಶಿಫ್ಟ್ ಆಗಿಬಿಡಿ. ಬಟ್ ನಾನು ಇಲ್ಲಿಗೆ ಶಿಫ್ಟ್ ಆದರೆ ನಿಮಗೆ ಕಾರ್ತಿಕ್ ಟೈಮ್ ಕೊಡೋದು ಡೌಟೇ. ಅವಾಗ ನೀವು ನನ್ನ ಬೈಕೋಬಾರ್ದು. ಮತ್ತೊಮ್ಮೆ ಬೆಂಗಳೂರು ಸುತ್ತಾಡಬೇಕು, ನಮ್ಮ ಚೈಲ್ಡ್ಹುಡ್ನ ಚೆರಿಷ್ ಮಾಡಬೇಕು. ಅಂತೂ ಇಂತೂ ಅಂಕಲ್ ಮತ್ತೆ ಹರ್ಷಿತ್ನ ನೋಡಿ ರಾಯರ್ ಅವ್ರ ಸ್ನೇಹದ ಬಗ್ಗೆ ಯಾಕೆ ಇಷ್ಟೊಂದು ಹೇಳ್ತಿದ್ರು ಅಂತ ನನಗೆ ಅರ್ಥ ಆಯ್ತು. ಕೆಲವೊಬ್ರು ಸ್ನೇಹಿತರು ಫ್ಯಾಮಿಲಿನೇ ಆಗ್ಬಿಟ್ಟಿರ್ತಾರೆ. ಅದಕ್ಕೆ ನೀವೇ ಸಾಕ್ಷಿ. ಈ ಸ್ನೇಹ ಹೀಗೆ ಇರಲಿ, ಅದನ್ನ ನಾವು ಮುಂದುವರಿಸ್ತೀವಿ. ಸರಿಯಾಗಿ ಹೇಳಿದೆ ಮಗು. ನಮಗೂ ಅದೇ ತಾನೇ ಬೇಕಾಗಿರೋದು. ನಾವಿಬ್ಬರು ಇರೋ ಥರನೇ ನಮ್ಮ ಮಕ್ಕಳು ಫ್ರೆಂಡ್ಶಿಪ್ಪಲ್ಲೇ ಮುಂದುವರೆದ್ರೆ ಅದಕ್ಕಿಂತ ಇನ್ನೇನು ಖುಷಿ ಇದೆ ಹೇಳು, ಅಲ್ವಾ ರಾಮು? ಆದರೆ ನಾವು ಇಷ್ಟು ವರ್ಷದ ನಮ್ಮ ಸ್ನೇಹದ ಸಂಬಂಧದಲ್ಲಿ ನಮ್ಮ ಮಧ್ಯೆ ಯಾರನ್ನೂ ಬರಕ್ಕೆ ಬಿಟ್ಟಿಲ್ಲ. ನಾವು ಬರಕ್ಕೆ ಬಿಡಲ್ಲ ಬಿಡಿ ಅಂಕಲ್. ವೆರಿ ಗುಡ್, ಒಳ್ಳೆ ಮಾತು ಹೇಳಿದೆಪ್ಪ. ಅದು ಸರಿ ರಾಮು, ಹೀಗೆ ಮಾತಾಡ್ತಾ ಕೂತಿದ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಸರಿ, ನಾವೇನು ಹೊರಡ್ತೀವಿ. ಇಷ್ಟು ಬೇಗ ಹೊರಟ್ಬಿಟ್ಯಾ? ಅಲ್ವೋ ರಾಮು, ಹೊರಡ್ತೀನಿ ಅಂದರೆ ಹೊಟ್ಟೆ ಹೋಗ್ತೀನಿ ಅನ್ಕೊಂಬಿಟ್ಯಾ ನೀನು? ಮತ್ತೆ ವಾಪಸ್ ಬರ್ತೀವಪ್ಪ ನಿಮ್ಮ ಮನೆಗೆ. ಅಲ್ಲಯ್ಯ, ಅದಕ್ಕೆ ಕೈ ರುಚಿ ನಮ್ಮನ್ನ ಇಲ್ಲಿ ಕರೀದೇ ಬಿಡುತ್ತಾ? ಬಂದೇ ಬರ್ತೀವಿ. ಹ್ಞೂ. ಇನ್ನು ನಿನ್ನ ತಡೆಯೋಕ್ಕಾಗುತ್ತಾ? ಬರ್ತೀವಿ ಹಾಗಾದ್ರೆ. ಬರ್ತೀವಿ ಅಂಕಲ್, ಬರ್ತೀವಿ ಆಂಟಿ, ಬರ್ತೀವಿ ಕಾರ್ತಿಕ್, ಬರ್ತೀವಿ ಹೊತ್ತಿಗೆ. ಆಗಾಗ ಬರ್ತೀರಿ. ಹರ್ಷಿತ್ ಅವರೇ, ನಿಮ್ಮ ಕೋಟಿಗೇನೋ ಮಣ್ಣಾಗಿದೆ. ಅದು ಸೈಟ್ ವಿಸಿಟ್ ಮಾಡಕ್ಕೆ ಹೋಗಿದ್ನಲ್ಲ, ಅಲ್ಲಾಗಿರುತ್ತೆ. ಮನೆಗೆ ಹೋಗಿ ಕ್ಲೀನ್ ಮಾಡಿಸ್ಕೊತೀನಿ. ಸರಿಪ್ಪ, ಬರ್ತೀನಿ ರಾಮು. ಅದಕ್ಕೆ ಬರ್ತೀವಿ, ನಡಿಯಪ್ಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.